ನಮಸ್ಕಾರ. KSM ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್. 15ನೇ ತಾರೀಕು ಮಾರ್ಚ್ ತಿಂಗಳು 2023 ಇಂದಿನ ಒಂದು ಮಾರ್ಕೆಟ್ ಡೇಟಾ ನೋಡೋದಾದರೆ ನಿಫ್ಟಿ 50 71 ಅಂಶಗಳ ಇಳಿಕೆ ಕಂಡು 16,972ಕ್ಕೆ ಕ್ಲೋಸ್ ಆಗಿದೆ. ಇದರಲ್ಲಿ ಟಾಪ್ 5ನಲ್ಲಿ ಗೈನರ್ಸ್ನಲ್ಲಿ ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ಸ್ ಮತ್ತು ಏಷ್ಯನ್ ಪೇಂಟ್, ಟಾಟಾ ಸ್ಟೀಲ್, ಟೈಟಾನ್ ಇದೆ. ಟಾಪ್ ಲೂಸರ್ಸ್ನಲ್ಲಿ ಭಾರತಿ ಏರ್ಟೆಲ್, ಇಂಡಸ್ಇಂಡ್ ಬ್ಯಾಂಕ್, ರಿಲಯನ್ಸ್, ಹಿಂದೂಸ್ತಾನ್ ಯೂನಿಲಿವರ್ ಮತ್ತು SBI ಇದೆ. ಒಟ್ಟು 50 ಕಂಪನಿಗಳಲ್ಲಿ 21 ಕಂಪನಿಗಳ ಒಂದು ಷೇರುಗಳ ಬೆಲೆ ಏರಿಕೆ ಕಂಡಿದ್ದರೆ 28 ಷೇರುಗಳ ಬೆಲೆ ಇಳಿಕೆ ಕಂಡಿದೆ. ಹಂಚೆನ್ನಲ್ಲಿ ಒಂದು ಕಂಪನಿ ಇದೆ. ನಿಫ್ಟಿ ಬ್ಯಾಂಕ್ ನೋಡೋದಾದರೆ 359.90 ಅಂಶಗಳ ಒಂದು ಇಳಿಕೆ ಕಂಡು 39,051ಕ್ಕೆ ಕ್ಲೋಸ್ ಆಗಿದೆ. ಇದರಲ್ಲಿ ಒಟ್ಟು 12 ಕಂಪನಿಗಳಲ್ಲಿ ಡಿಕ್ಲೈನ್ನಲ್ಲಿ 9 ಕಂಪನಿಗಳಿದ್ದರೆ ಅಡ್ವಾನ್ಸಸ್ನಲ್ಲಿ 2 ಕಂಪನಿ ಇದೆ. ಹಂಚೆನ್ನಲ್ಲಿ ಒಂದು ಕಂಪನಿ ಇದೆ. ಟಾಪ್ ಗೈನರ್ಸ್ನಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮತ್ತು IDFC ಫಸ್ಟ್ ಬ್ಯಾಂಕ್ ಇದೆ. ಟಾಪ್ ಲೂಸರ್ಸ್ನಲ್ಲಿ ಬ್ಯಾಂಕ್ ಆಫ್ ಬರೋಡಾ, ಇಂಡಸ್ಇಂಡ್ ಬ್ಯಾಂಕ್, AU ಬ್ಯಾಂಕ್, SBIN ಮತ್ತು HDFC ಬ್ಯಾಂಕ್ ಇದೆ. ದ ಎಕನಾಮಿಕ್ ಟೈಮ್ಸ್ನಲ್ಲಿ ಕೊಟ್ಟಿರುವಂತಹ ಸ್ಟಾಕ್ ರೆಕಮೆಂಡೇಷನ್ ನೋಡೋದಾದರೆ ಬೈ PVR ಟಾರ್ಗೆಟ್ ಪ್ರೈಸ್ ₹2096 ಪ್ರಭುದಾಸ್ ಲೀಲಾಧರ್ ಅವರು ಕೊಟ್ಟಿರುವಂತಹ ಒಂದು ರೆಕಮೆಂಡೇಷನ್ ಇವತ್ತು ದ ಎಕನಾಮಿಕ್ ಟೈಮ್ಸ್ನಲ್ಲಿ ರಿಲೀಸ್ ಆಗಿದೆ. ಏಷ್ಯನ್ ಪೇಂಟ್ಸ್ಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ₹3,260 ₹3,260 ಆನಂದ್ ರತಿ ಅವರು ಕೊಟ್ಟಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸು ಏನು ಮಾಡಿದೆ, PVR ಮೇಲೆ ಒಂದು ನ್ಯೂಟ್ರಲ್, ಅಂದರೆ ಅದರ ಡೌನು ಆಗಲ್ಲ ಅಥವಾ ಜಾಸ್ತಿನೂ ಆಗಲ್ಲ ಅಂತ ಕೊಟ್ಟಿದ್ದಾರೆ, 1,570. ಇದಕ್ಕೆ PVRಗೆ ಕೊಟ್ಟಿರುವಂತಹ ಪ್ರೈಸು ಪ್ರಭುದಾಸ್ ಲೀಲಾಧರ್ ಅವರು ಕೊಟ್ಟಿರೋದು 2,096, ಆದರೆ ಇವರು 1,570. ಜಾಸ್ತಿ ಗ್ಯಾಪ್ಸ್ ಇದೆ, ಬಟ್ ಇಬ್ಬರೂ ಸಹ ಪಾಸಿಟಿವ್ ಇರೋದ್ರಿಂದ ಒಂದು ಅಮೌಂಟ್ ನಮಗೆ ಸಿಗ್ಬೋದು. ಬೈ ಸುಪ್ರೀಂ ಇಂಡಸ್ಟ್ರೀಸ್ ಟಾರ್ಗೆಟ್ ಪ್ರೈಸ್ ₹2,880 ICICI ಡೈರೆಕ್ಟ್ ಕೊಟ್ಟಿರುವಂತಹ ಒಂದು ಪ್ರೈಸ್ ಇದು. ಬೈ ಭಾರತ್ ಎಲೆಕ್ಟ್ರಾನಿಕ್ಸ್ ಟಾರ್ಗೆಟ್ ಪ್ರೈಸ್ ₹130 ಇದೆ. ICICI ಡೈರೆಕ್ಟ್ ಅವರು ಕೊಟ್ಟಿರುವಂಥದ್ದು. ಇದು ಸಹ ಒಂದು ಒಳ್ಳೆಯ ರೆಕಮೆಂಡೇಷನ್ ಅನ್ಕೋಬೋದು. ನೋಡಿ, ಯಾರು ಟ್ರೈ ಮಾಡೋರು ಟ್ರೈ ಮಾಡ್ಬೋದು. ಇವತ್ತು ಕೊಟ್ಟಿರುವಂಥ ಒಂದು ರೆಕಮೆಂಡೇಷನ್ ಇದು. ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸ್ ಅವರು ಹೇಳಿದ್ದಾರೆ LTI ಮೈನ್ ಟ್ರೀ ಟಾರ್ಗೆಟ್ ಪ್ರೈಸನ್ನು 4,590ಕ್ಕೆ ಹೇರಿಸಿದ್ದಾರೆ. ಅಂದರೆ ಇದು ಜಾಸ್ತಿ ಏನಲ್ಲ, ಇದು ನ್ಯೂಟ್ರಲ್ ಆಗಿ ಇದೆ. ನೆಕ್ಸ್ಟ್ ಬೈ LTI ಮೈನ್ ಟ್ರೀ ಟಾರ್ಗೆಟ್ ಪ್ರೈಸ್ 5,651 ಕೊಟ್ಟಿದ್ದಾರೆ. ಇಲ್ಲಿ 4,590 ಕೊಟ್ಟಿದ್ದಾರೆ. ಇದು ಸಹ ಎರಡೂ ಪಾಸಿಟಿವ್ ಇರೋದ್ರಿಂದ ಇದನ್ನು ತಗೋಬೋದು. ICICI ಸೆಕ್ಯೂರಿಟೀಸ್ನವರು ಕೊಟ್ಟಿರುವಂತಹ ಒಂದು ರೆಕಮೆಂಡೇಷನ್. ಹೋಲ್ಡ್ ಆಸ್ಟ್ರಾಲ್ ಯಾರು ತೊಗೊಂಡಿದ್ರೆ ಅವರು ಹೋಲ್ಡ್ ಮಾಡ್ಬೋದು. ಆಸ್ಟ್ರಾಲ್ ಪೈಪ್ಸನ್ನು ಟಾರ್ಗೆಟ್ ಪ್ರೈಸು 1,560ಕ್ಕೆ ಕೊಟ್ಟಿದ್ದಾರೆ ICICI ಡೈರೆಕ್ಟ್. ಬೈ ಡೇಟಾ ಪ್ಯಾಟರ್ನ್ಸ್ ಇಂಡಿಯಾ ಟಾರ್ಗೆಟ್ ಪ್ರೈಸ್ 1,555 ICICI ಡೈರೆಕ್ಟ್ ಕೊಟ್ಟಿರುವಂತಹ ಒಂದು ರೆಕಮೆಂಡೇಷನ್ ಇವತ್ತು ಕೊಟ್ಟಿದ್ದಾರೆ. ಬೈ UTI ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಟಾರ್ಗೆಟ್ ಪ್ರೈಸ್ 1,100 JM ಫೈನಾನ್ಷಿಯಲ್ನವರು ಕೊಟ್ಟಿರುವಂಥ ಒಂದು ರೆಕಮೆಂಡೇಷನ್ ಇದು. ಬೈ ನಿಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ ಟಾರ್ಗೆಟ್ ₹340 ಕೊಟ್ಟಿದ್ದಾರೆ. JM ಫೈನಾನ್ಷಿಯಲ್ನವರು ಕೊಟ್ಟಿರುವಂಥ ಇದು ರೆಕಮೆಂಡೇಷನ್ ಇವತ್ತು ರಿಲೀಸ್ ಆಗಿದೆ. ಬೈ HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ AMC ಕೊಟ್ಟಿದ್ದಾರೆ. ಟಾರ್ಗೆಟ್ ಪ್ರೈಸ್ ₹2,550 ಕೊಟ್ಟಿದ್ದಾರೆ. JM ಫೈನಾನ್ಷಿಯಲಿಂದ ಬಂದಿರುವಂಥ ಒಂದು ರೆಕಮೆಂಡೇಷನ್. ಬೈ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಟಾರ್ಗೆಟ್ ಪ್ರೈಸ್ ₹354 ₹354 ಕೊಟ್ಟಿದ್ದಾರೆ. ಶೇರ್ ಖಾನ್ ಕೊಟ್ಟಿದ್ದಾರೆ. ನೆಕ್ಸ್ಟು ಸನ್ ಫಾರ್ಮಾಸ್ಯೂಟಿಕಲ್ಸ್ ಕೊಟ್ಟಿದ್ದಾರೆ. ಟಾರ್ಗೆಟ್ ಪ್ರೈಸ್ ₹1,000 ಕೊಟ್ಟಿದ್ದಾರೆ. ಶೇರ್ ಖಾನಿಂದ ಬಂದಿರುವಂತಹ ಒಂದು ರೆಕಮೆಂಡೇಷನ್ ಇದು. ಮತ್ತೊಂದು ಇದೆ ಶೇರ್ ಖಾನಿಂದ. ಬೈ NCC ಇದೆ. ಟಾರ್ಗೆಟ್ ಪ್ರೈಸು ₹104 ಇದೆ. ಈಗಿನ ಒಂದು ಕರೆಂಟ್ ಪ್ರೈಸ್ ಏನಿದೆ ಅಂತ ನೋಡಿ ಯಾರು ಟ್ರೈ ಮಾಡ್ತೀರೋ ಖಂಡಿತ ಮಾಡ್ಬೋದು. ಬೈ ಕಲ್ಪತರು ಪವರ್ ಟ್ರಾನ್ಸ್ಮಿಷನ್ ಟಾರ್ಗೆಟ್ ಪ್ರೈಸ್ ₹695 ಇದೆ. ಶೇರ್ ಖಾನ್ ಕೊಟ್ಟಿರುವಂಥ ಒಂದು ರೆಕಮೆಂಡೇಷನ್. ಬೈ ಅಬಾಟ್ ಇಂಡಿಯಾ ಟಾರ್ಗೆಟ್ ಪ್ರೈಸ್ ₹25,243 ಇದೆ. 25,243 ಇದೆ. ಇದು ಸಹ ಶೇರ್ ಖಾನ್ ಕಂಪನಿಯಿಂದ ಬಂದಿರುವಂತಹ ಒಂದು ರೆಕಮೆಂಡೇಷನ್. ಸೊ ಇದೆಲ್ಲ ನಿನ್ನೆ ಕೊಟ್ಟಿರುವಂತಹ ಒಂದು ಕೆಲವೊಂದು ರೆಕಮೆಂಡೇಷನ್ ಇದೆ. ಇವತ್ತಿನ ಒಂದು ರೆಕಮೆಂಡೇಷನ್ ಎಲ್ಲ ತಾವೆಲ್ಲ ನೋಡಿದ್ದೀರ ಅಂದ್ಕೊಳ್ತೀನಿ. ನೀವೆಲ್ಲ ಒಂದು ಸಲ ಅದರ ಒಂದು ಫಂಡಮೆಂಟಲ್ ಏನಿದೆ ಅದನ್ನು ಒಂದು ಸಲ ನೋಡಿ ಆಸಕ್ತಿ ಇದ್ದರೆ ಕಲಿತು ನಂತರ ಬೈ ಮಾಡೋದು ಉತ್ತಮ.
ಇದೆಲ್ಲವೂ ಸಹ ದ ಎಕನಾಮಿಕ್ ಟೈಮ್ಸ್ನಲ್ಲಿ ಮಾರ್ಕೆಟ್ ಪೇಜ್ನಲ್ಲಿದೆ. ನೀವು ಡೈರೆಕ್ಟಾಗಿ ಅಲ್ಲಿ ಹೋಗಿ ನೋಡ್ಬೋದು. ಯಾವ ಕಾರಣಕ್ಕಾಗಿ ಇದರ ಒಂದು ಟಾರ್ಗೆಟ್ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಹೋಲ್ಡ್ ಮಾಡಿದ್ದಾರೆ, ಅದೆಲ್ಲ ಸಹ ನಿಮಗೆ ಅಲ್ಲಿ ಒಳಗಡೆ ಮಾಹಿತಿ ಇರುತ್ತೆ. ಅದನ್ನು ಓದೋದ್ರಿಂದ ನಿಮಗೆ ಸ್ವಲ್ಪ ಜ್ಞಾನ ಗೊತ್ತಾಗುತ್ತೆ, ಅದರ ಬಗ್ಗೆ ಸ್ವಲ್ಪ ಅರಿವು ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.